MLA ಚಲೋ ಬಸ್ ಕೊಡ್ರಿ, ನನಗೆ ಶಾಸಕರು ಬಂದಾಗ ಒಂದು ಐಚಾರಣೆ ಮಸಾಜ್ ಮಾಡೋದು ಇದಕ್ಕೆ ಹಚ್ಕೊಳ್ತಾರಣ್ಣ. ನೀವು ಇವತ್ತ ನಾ ಬಾಗಲಕೋಟೆ ಒಂದು ವಾರದಿಂದ ಅಡ್ಡಾಡಕತ್ತೀನಿ. ಒಂದೊಂದು ಯುವಕರ ಕಂಡಾಗ ನೀರು ಬರ್ತಾವ. ಅವ್ರ ಭಾವನೆ ಹೆಂಗೈತಂದ್ರ ಮುಳುಗಡೆ ಆಗೈತಿ, ಜಮೀನು ಕಳ್ಕೊಂಡಾಗ. ಒಂದೊಂದು ಊರು ಹೆಂಗಾಗ್ಯಾವಪ್ಪ ಅಂದ್ರ ಬರೇ ಪುನರ್ವಸತಿ ಕೇಂದ್ರ ಅಟ್ಟಿ ಉಳ್ದದ. ಅವರು ಅಡವೆ ಹೋಗ್ತಾನೆ ಅಂದ್ರೆ ಹೊಲ ಇಲ್ಲ, ಅದು ಕರ್ನಾಟಕ ಸರ್ಕಾರ ಆಗೈತಿ. ಎಲ್ಲ ಭೂ ಸ್ವಾಧೀನ ಮಾಡ್ಕೊಂಡು ಯಾವಾಗ ಮಾಡ್ಕೊಂಡಾರ 3,000-4,000 ಕೊಟ್ಟು ಅವ್ರದ್ದು ಹಣೆ ಬಾರ ಹಿಂಗೆ. ಈಗ ಹೇಳಿದ್ರೆ ಮೊನ್ನೆ ನಮ್ಮ ಸಿದ್ದರಾಮಯ್ಯನವರು ನೀರಾವರಿ ಇದ್ದದಕ್ಕೆ 40 ಲಕ್ಷ ಕೊಡ್ತೀನಿ, ಕುಸಿಗೆ 30 ಲಕ್ಷ ಕೊಡ್ತೀನಿ. ಸುಮ್ಮಿದು ಮಂದಿಗೆ ಮೋಸ ಮಾಡ. ಸರ್ಕಾರನಾಗ ದುಡ್ಡಿದ್ದು ಕೊಡ್ತಾರಲ್ಲ, ಮತ್ ಸರ್ಕಾರ ಅಂದ ಮ್ಯಾಗ ಅದಕ್ಕೂ ನೀವು ಸಾಲ ತೆಗಿಲಕತ್ತೀರಿ. ಈಗ ಪಗಾರ ಮಾಡ್ಲಕ್ ಸಾಲ ತೆಗದಾರ, ಗ್ಯಾರಂಟಿ ಸಲಕ್ ಸಾಲ ತೆಗದಾರ. ಮೊನ್ನೆ ಬಜೆಟ್ನಾಗ 1,16,000 ಕೋಟಿ ರೂಪಾಯಿ ಸಾಲ. ಎದಕ್ಕಪ್ಪ ಅಂದ್ರೆ ಪಗಾರ ಕೊಡ್ಲಾಕ ಮತ್ತು ಗ್ಯಾರಂಟಿ. 40,000 ಕೋಟಿ ರೂಪಾಯಿ ನಮ್ಮ SC STP ಬಡ ದೀನ ದಲಿತರ ಓಣಿ ಉದ್ಧಾರ ಆಗ್ಬೇಕು, ಅವ್ರಿಗೆ ನಿರುದ್ಯೋಗ ಹುಡುಗರಿಗೆ ಉದ್ಯೋಗ ಸಿಗ್ಬೇಕು. ಅದನ್ನು ಬಿಟ್ಟು ಗ್ಯಾರಂಟಿ 2,000 ಕೊಡ್ಲಾಕತ್ತೀವಿ. ಅದು 1 ತಿಂಗಳು ಹಾರಿಸ್ಲಾಕತ್ತಾರ ಒಳಗ. ಆ ಲಕ್ಷ್ಮೀ ಹೆಬ್ಬಾಳ್ಕರ್ DK ಶಿವಕುಮಾರ್ ಕೂಡಿ ಹತ್ರ ಹೊಡೆದೇ ಕಡಿತನ ಉತ್ತರ ಇಲ್ಲ. ಮೊನ್ನೆ ವಿಧಾನಸಭಾದಾಗ ಬಾಯಾಗ ಮಾತಾಡಕ್ ಬರ್ಲಿಲ್ಲ ಲಕ್ಷ್ಮೀ ಹೆಬ್ಬಾಳ್ಕರ್. 5,000 ಕೋಟಿ ಹೊಡೆದ ಇವತ್ತ ನಾವು ಹತ್ತಿದ್ದೀವಿ, ಅವ್ರು ಹೊಡೆದಲ್ಲತ್ತಿದ್ರು. ಲೆಕ್ಕ ತೋರಿಸಿ ನೀವು ಕಡಿತನೂ ವಿಧಾನಸಭೆ ಒಳಗ ತಪ್ಪುವಲಿಲ್ಲ. 200 ಯೂನಿಟ್ ಒಂದು ಕುಟುಂಬ ಕೊಡ್ತೀರ ಅಂತ ಹೇಳಿದ್ರೆ ಕರೆಂಟ್ ಅದು ನಡ್ಕೊಂಡ್ರೆ ಹಂಗೆ ಹೇಳಿದ್ರೆ. ಅಕ್ಕಿ 10 ಕಿಲೋ ಕೊಡ್ತೀನಿ ಅಂತ ಹೇಳಿದ್ರಲ್ಲ, 10 ಕಿಲೋ ಕೊಡ್ತೀನಿ ಅಂದ್ರ ಮೋದಿಯವ್ರು ಕೊಟ್ಟಿದ್ದ 5 ಅಕ್ಕಿ ಇವ್ರಿಗೇನು ಸಂಬಂಧ? ನೀವು 10 ಕಿಲೋ ನೀವು ಕೊಡ್ಬೇಕು, ಹೌದಿಲ್ಲ? 10 ಪ್ಲಸ್ 5 ಏಟಾಯ್ತು 15 ಕಿಲೋ ಒಂದು ಕುಟುಂಬಕ್ಕೆ ಬರ್ಬೇಕಿಲ್ಲ. ಅಲ್ಲಿ ಮೋಸ ಆಯ್ತು. ಈ ನಿರುದ್ಯೋಗ ಯುವಕರಿಗೆ ಏನೋ ಭತ್ಯೆ ಕೊಡ್ತೀನಿ ಅಂದಿದ್ರು 2,000 ರೂಪಾಯಿ. ಯಾರಪ್ಪ ಇಟ್ಟು ಯುವಕರಿಗೆ ಪದವೀಧರ ನಿಮ್ಗೆ 8 ಮಂದಿಗೆ ಅದು ಮೋಸ. ಆ ಅಂಗನವಾಡಿ ಆಶಾ ಕಾರ್ಯಕರ್ತರು ಅವ್ರಿಗೆಲ್ಲ ಏನೋ ಪ್ರಿಯಾಂಕ ಒಡ್ರ ಬಂದು ಹೇಳಿದ್ರು, ನಾನು ಹೆಣ್ಮಕ್ಳ ಪರವಾಗಿ ಅಂಗನವಾಡಿ ಹೆಣ್ಮಕ್ಳಿಗೆ ಎಷ್ಟು ಕೊಡ್ತೀನಿ ಅಂದಿದ್ರು. ಎಟ್ಟನೋ ನನ್ಗೆ ಕರೆಕ್ಟ್ ಕೊಡ್ತಿಲ್ಲ, ಮಾತು ನಾಳೆ ಸಿಗುದಿಲ್ಲ. ಅದು ಅಂತೂ ಇಲ್ಲೇ ಎಲ್ಲ ಅಂಗನವಾಡಿ ಅವ್ರು ಹೋಗಿ ದಿನ ಸ್ಟ್ರೈಕ್ ಮಾಡಾಕತ್ತಾರ ಬೆಂಗಳೂರಿನಾಗ. ವಕಫ್ ಇವತ್ತು ನಾ ಹೈಕೋರ್ಟ್ನಾಗ ಹಾಕಿನ್ರಿ. ಈಗ ನಾವು ಚೀಮಾರಿ ಹಾಕ್ಯಾರ ಇವತ್ತು ಹೈಕೋರ್ಟ್ ಜಡ್ಜ್ಗಳು. ಸುಪ್ರೀಂ ಕೋರ್ಟ್ನಾಗ ಏನ್ ನಮ್ಮ ನರೇಂದ್ರ ಮೋದಿಯವರು ವಕಫ್ಗೆ ಯಾರು ಬೇಕಾದ್ರೆ ಬೇಕಾಬಿಟ್ಟಿಯಾಗಿ ಬೋಧ ಕುಡ್ಸಾಕ್ ಬರೋದಿಲ್ಲ ಸುಪ್ರೀಂ ಕೋರ್ಟ್ ಹೇಳಿದ್ರು ಸಹಿತ ಮನೆ ಗೋಕಾಕದಾಗ 780 ಇದು ಕುಡ್ಸಾರ. ಇವತ್ತು ನಾ PI ಹಾಕಿನಿ, ಇವತ್ತು ಚೀಮಾರಿ ಹಾಕ್ಯಾರ. ಇನ್ನೊಂದು ವಾರನಾಗ ಸಿದ್ದರಾಮಯ್ಯವ್ರನ್ನ ಅಹಿಂದ ನಾಯಕ ಕಟ್ಟಾರ. ಯಾವ್ದಾರ ಹಿಂದುಳಿದ ಸಮಾಜಕ್ಕೆ ಏನಾರು ಮಾಡ್ಯಾರ? ಏನಾರ ನಾ ಕೇಳ್ತೀನಿ, ನಿಮ್ಮ ಸಮಾಜಕ್ಕೆ ಏನ್ ಮಾಡ್ರಿ ಸಿದ್ದರಾಮಯ್ಯನವ್ರು? ನಮ್ಮ ದಲಿತರು 40,000 ಕೋಟಿ ಡೈವರ್ಟ್ ಮಾಡಿದ್ರು. ನಮ್ಮ ಸಮಾಜದ ಮುಖ್ಯಮಂತ್ರಿ ಪಾಪ ನಮ್ಮ ಹಾಲಮತ್ ಸಮಾಜದ ಅಭಿಮಾನದಿಂದ ಓಟ್ ಹಾಕಿದ್ರು. ಅವ್ರಿಗೂ ಏನೂ ಇಲ್ಲ, ಬರೀ ಸಾಬ್ರಿಗೆ ಮಾಡ್ಯಾನ ನೋಡಿ ಸಿದ್ದರಾಮಯ್ಯ. ನೋಡ್ರಿ, ಮಸೂತಿ ಹೇಳಿದ್ರೆ ಮುಲ್ಲಾಗ 6,000 ರೂಪಾಯಿ ತಿಂಗಳ. ಇಲ್ಲಿ ಯಾರ ಬೀರಪ್ಪನ ಗುಡಿಗೆ ಈಶ್ವರನ ಗುಡಿಗೆ ಏನಾರ ಯಾರು ಪಗಾರ ಕೊಡ್ತಾರಂದ್ರೆ ಪೂಜಾರಿಗಳಿಗೆ ಅವ್ರಿಗೆ 8,000 ರೂಪಾಯಿ 5 ಸಲ ಹೋದ್ರ 5 ಸಲ ಓದಿರ್ತಾರ. ಮುಂಜಾನೆ 5 ಸಾಲ ಆಯ್ತಲ್ಲ, 6,000 ರೂಪಾಯಿ ಕೊಟ್ಟು ಓದಿರ್ಸದಂಗ ಅವ್ರನ್ನ. ನಮ್ಮ ಹಿಂದೂ ಗುಡಿ ಗುಂಡಾರ ಕೊಡ್ಬೇಕಿಲ್ಲ. ಅವರು ಮುಸ್ಲಿಂ ಯುವಕರು ಹೆಚ್ಚಿನ ಅಭ್ಯಾಸ ವಿದೇಶಕ್ಕೆ ಹೋಗ್ತಿದ್ರು 30 ಲಕ್ಷ ರೂಪಾಯಿ. ನಿಮ್ಗೆ ಯಾರು ಹಿಂದುಳಿದ ನಾಯಕರಿಗೆ ಹಿಂದುಳಿದ ನಮ್ಮ ಯುವಕರಿಗೆ ಕೊಟ್ಟಾರ 30 ಲಕ್ಷ. ನಾವು ಫಾರಿನ್ಗೆ ಹೋಗ್ತಾರೆ, ನಮ್ಮ ಮಕ್ಕಳು ದಲಿತರ ಮಕ್ಕಳಾಗಲಿ, ಹಿಂದುಳಿದವರಾಗಲಿ, ಲಿಂಗಾಯತರು ಯಾರೇ ಆಗಲಿ, ಇವ್ರೆ ಶಾದಿ ಭಾಗ್ಯ 50,000 ರೂಪಾಯಿ ಆಯ್ತ. 1 ಸಲ ಲಗ್ನ ಇರಾಕ 4 ಸಲ ಲಗ್ನ ಆದ್ರೆ 2 ಲಕ್ಷ. ರೇಷನ್
ನಾವೆಲ್ಲ ಹಿಂದೂಗಳಿಗೆ ನಾವು ಬರೋದು 10 ಕಿಲೋನೇ, ಅವ್ರ ಮನೆಗೆ ಪಂಚೀಸ್ ಇರ್ತಾವ. ನೀವೆಲ್ಲ ಕೈ ಚೀಲ ತಗೊಂಡ್ಬರ್ತೀರಿ 10 ಕಿಲೋ. ಅವರು ಆಟೋ ರಿಕ್ಷಾದಾಗ ಒಂದೊಂದು ಚೀಲ ತುಂಬ್ಕೊಂಡು ಹೋಗ್ತಾರೆ. ಯಾಕಂದ್ರೆ ಅವು 4 ಅವು 25 29 ಅವು. ನಮ್ಮ ಮನೆಗೆ ಇಟ್ಟಿರ್ತಾರಪ್ಪ, ಹಿಂದೂಗಳ ಮನೆಗೆ 2 ಬೇಡ 3. ನಾವೆಲ್ಲಕಂದ್ರೆ ಹೆಣ್ಮಕ್ಳು ಆಪರೇಷನ್ ಮಾಡ್ಕೊಂಡಿರ್ತಾರೆ, ಇದೇ ಗೊತ್ತಿಲ್ಲ. ನಮ್ಮ ಹಿಂದೂಗಳ ಹಣೆ ಬರ ಹಿಂಗ. ಈಗ ಅವ್ರಿಗೆ 100 CBSE ಸ್ಕೂಲ್ ಇರ್ತಾರೆ. ಅಂದ್ರೆ ನಮ್ಮ ಜನರಿಗೆ ನಾವು ಇರುವಂತ ಶಾಲೆಗಳು ತಿನ್ನಕ್ ಕೊಡುದಿಲ್ಲ. ಮದರ್ಸಾಗಳು ಏನ್ ಕಲಿಸ್ತಾರೋ ಮದರಸಾದಾಗ ಹಿಂದೂಗಳನ್ನ ಹೊಡಿರಿ, ಲವ್ ಜಿಹಾದ್ ಮಾಡ್ರಿ, ಹಿಂದೂ ಹೆಣ್ಮಕ್ಳನ್ನ ಲಗ್ನ ಆಗ್ರಿ ಇಂಥ ಕಲಿಸುವಂತ. ಅದಕ್ಕೆ ಕಂಪ್ಯೂಟರ್ ಶಿಕ್ಷಣ ಮತ್ತೇನೋಡಿ ಹೆಣ್ಮಕ್ಳು ಆತ್ಮರಕ್ಷಣೆಗೆ ಟ್ರೈನಿಂಗ್ ಕೊಡ್ತಾರೆ ಸಿದ್ದರಾಮಯ್ಯ. ಯಾರಿಗೆ? ಅವ್ರಿಗಟ್ಟೆ, ನಿಮ್ಗೆಲ್ಲ ನಮ್ಗೆಲ್ಲ. ಅದ ಹೆಣ್ಮಕ್ಳು ಊರಾಗೆಲ್ಲ ಇದ್ದು ನಮ್ಮ ಹಿಂದೂ ಹೆಣ್ಮಕ್ಳಿಗೆ ಹೊಡಿಲ್ಲ ಅನ್ನಂಗೆ ಏನಿದು? ಈ ರೀತಿ ಒಂದು ಸರ್ಕಾರಕ್ಕೆ ಬುದ್ಧಿ ಕಲಿಸ್ಬೇಕಾಗ ನಾವು ಜಾತಿ ಮತ ಈ ಬಿಡಬೇಕು. ಯಾಕಂದ್ರೆ ಮನೆ MP ಎಲ್ಲರೂ ಬಿಟ್ಟಿರಲಿ ಜಾತಿ ಗೀತಿ. ನರೇಂದ್ರ ಮೋದಿ ಸಲಗ ಎಲ್ಲ ಇಡೀ ಭಾರತನ ಒಂದಾಗಿ ಓಟ್ ಹಾಕಿದೀವಿ ಎಲ್ಲರೂ. ನಾವು ನರೇಂದ್ರ ಮೋದಿ ಅವ್ರದ್ದು ನಾನು MP ಇದ್ದೆ 10 ವರ್ಷ. ನಾವು ಅಲ್ಲಿ ಸೆಂಟ್ರಲ್ ಆವತ್ತ ಐತಿ ಪಾರ್ಲಿಮೆಂಟ್ನಾಗ. ಆ ಕಡೆ ರಾಜ್ಯಸಭಾ ಐತಿ, ಈ ಕಡೆ ಲೋಕಸಭಾ ಐತಿ, ಒಂದು ನಡಬೇಕು ಸೆಂಟ್ರಲ್ ಆವತ್ತ ಐತಿ. ಅಲ್ಲಿ ನಾವು MP ಗಳು ಕೂತು ಮಾತಾಡ್ತಿದ್ವಿ. ನಾವು ವಾಜಪೇಯಿ ಸರ್ಕಾರ ಮಂತ್ರಿ ಇದ್ದೆ. ಇನ್ನು 20-30 ವರ್ಷ ಈ ರಾಜ್ಯದ ಈ ದೇಶನಾಗ ಒಂದೇ ಪಕ್ಷದ ಸರ್ಕಾರ ಬರುದಿಲ್ಲತ್ತೆ. ಆದ್ರೆ ಈ ದೇಶದ ಜನ ನೀವು ನಿರ್ಣಯ ಮಾಡಿದ್ರಿ, ಹಳ್ಳಿ ಜನ ಜಾಗೃತರಾದ್ರಿ. ಆ ಜಾಗೃತರಾಗಿದ್ರಿಂದ ಇವತ್ತು ಏನು ಒಂದೇ ಪಕ್ಷದ ಸರ್ಕಾರ ಬಂತು. ನರೇಂದ್ರ ಮೋದಿ ಅವರಾದ ಹೇಳಿ ಎಷ್ಟು ಸುರಕ್ಷಿತದೆ. ನರೇಂದ್ರ ಮೋದಿ ಅವರು ಇರ್ಲಿಲ್ಲ ಅಂದ್ರೆ ಈ ದೇಶನಾಗ ಅವ್ರು ಕಾಂಗ್ರೆಸ್ನವರು ಪಾಕಿಸ್ತಾನ ಏಜೆಂಟ್ನಾಗೆ ಮಾತಾಡ್ತಾರ. ಒಮ್ಮೆ ನಿಮ್ ಪರವಾಗಿ ಮಾತಾಡ್ತಾರ, ಚೀನಾ ಪರವಾಗಿ ಮಾತಾಡ್ತಾರ, ಪಾಕಿಸ್ತಾನ ಏನು ಕಟ್ ಮಾಡಕ್ ಅವ್ರ ಅಪ್ಪಗೂ ಸಾಧ್ಯ ಇಲ್ಲ. 2028 ನಮ್ಮ ಜೆಡಿಸಿ ಸರ್ಕಾರ ಬರ್ತದೆ. ಅವಾಗ ಹೆಣ್ಮಕ್ಳಿಗೆ 3,000, ಗಂಡಸರಿಗೆ 2,000. ಆ ಗಂಡಸರಿಗೆ ತಪ್ಪು ಮಾಡಿದ್ರಿ. ಗಂಡಸರು ಬೇಕಲ್ಲ 2,000, ಹೆಣ್ಮಕ್ಳಿಗೆ 1,000 ಹೆಚ್ಚು ಕೊಡುನು. ಯಾಕಂದ್ರೆ ಅಲ್ಲಿ ರೊಕ್ಕ ಅಂದ್ರೆ ಅಗತ್ಯ ಸುರಕ್ಷಿತ. ನೀವೆಲ್ಲ ಚೇಂಜ್ ಮಾಡ್ತೀವಿ. ಮಾವತ್ತನ್ನು ಪಾನ್ ಪರಕ್ತನು ಮಾಲ ಮೊಬೈಲ್ ರಿಚಾರ್ಜ್ ಮಾಡ್ಕೊತಿರ್ತೀರಿ. ಅಲ್ಲಿ ಹೆಣ್ಮಕ್ಳಿಗೆ ಬರುತ್ತಂದ್ರೆ ಬರೋಬ್ಬರ ಸಂಸಾರ ಚಂದ ನಡೀತದೆ. ನೀವೇನು ಮನೆ ಕಡೆ ಭಾಳ ಚಿಂತೆ ಮಾಡೋದು ಹೋಗಲ್ಲ. ಅದಕ್ಕೆ ಒಂದು ವೇಳೆ ಇವತ್ತು ನೋಡಿ ಈ ರಾಜ್ಯದ ಮುಖ್ಯಮಂತ್ರಿ 5 ಲಕ್ಷ ಇರ್ತಾರೆ. ಬರ್ಕೊಂಡ ಬರ್ಕೋಬೇಕಾ? ನಾ MLA ಇಲೆಕ್ಷನ್ ಮಾಡೋಣ ಅಂತ 1 ದಿವಸ ಕೂಡ ಇಲ್ಲ. ಬಿಜಾಪುರನಾಗ ಹೆಲಿಕಾಪ್ಟರ್ ಕೊಟ್ಟು ಎಲ್ಲ ಕಡೆ ಅಡ್ಡಾಡಿ ಕಡೆಗೆ 1 ದಿವಸ ಬಂದು ಒಂದು ದೊಡ್ಡ ರೋಡ್ ಶೋ ಮಾಡಿ ಕೈ ಮುಗಿದೊಳಗೆ ನಾ ಕೆಲಸ ಮಾಡಿಲ್ಲ 5 ವರ್ಷ. ಈ ಬಿಜಾಪುರ ಮೊದಲು ಹೆಂಗಿತ್ತು ಈಗ ಹೆಂಗೈತಿ. ಇದು ನಿಮ್ಮ ಆತ್ಮಸಾಕ್ಷಿಗಾಗಿ ಓಟ್ ಹಾಕ್ರಪ್ಪ ಕಿತ್ತು ಕೈ ಮುಗಿದ್ ಬಿಟ್ರೆ ಏನೂ ಮಾಡಲಿಲ್ಲ. ಆರಾಮ್ಸಿರಿ ನಾ ಆರಿಸಿ ಬಂದೆ. ಈ ರಾಜ್ಯದ ಮುಖ್ಯಮಂತ್ರಿಗಳು ಬದಾಮಿ ನಿಂತಾಗ ಸಹಿತ ಇಟ್ಟು ಬಂಗಾರವಲ್ಲ ಗೊತ್ತಿಲ್ಲ. ಇವತ್ತು ಬಂದು ಇಲ್ಲೇ ಪೀಡರ್ ಹೂಡೇ ಬಿಟ್ಟಾರೆ. 5 ದಿವಸ ಒಬ್ಬ ರಾಜ್ಯದ ಮುಖ್ಯಮಂತ್ರಿ ಒಂದು ಮತಕ್ಷೇತ್ರದಾಗ ಬಂದು ಕೂತ್ರ ಏನಂತೀರಪ್ಪ ಇದಕ್ಕೆ ನೀವು? ಅವ್ರಿಗೆ ಹಂಚಿಕ್ ಬಂದೈತಿ, ಭಯ ಬಂದಲ್ಲಿ ಬಂದು ಕೂತಿರ್ಬೇಕಲ್ಲ. ಈ ಸಲ ಅವ್ರಿಗೆ ಗುರ್ತಾಗೈತಿ ಜಾತಿ ಗೀತಿ ನಮ್ದೇನು ನಾಟಕ ನಡೆದಿಲ್ಲ. ಎಲ್ಲಾ ಜನರು ಗುರ್ತಾಗೈತಿ. ಎಂದ ನೀವು ಬಂಡರೆ ಹಚ್ಕೋಲಿಲ್ಲ, ಎಂದ ನಮ್ಮ ಹಾಲು ಮತದ ರೇಷ್ಮೆ ಪಟಕ ಸುತ್ತೋಲಿಲ್ಲ. ನಿಮ್ಮ ಮ್ಯಾಗಿನ ವಿಶ್ವಾಸ ಹೋಗೈತಿ. ಮನೆ ಕುಂಕುಮ ಹಚ್ಕೊಂಡಾರ. ಮೊದಲು ಹತ್ತಿದಲ್ಲ ಈ ಮಾನ್ಯ ನೋಡಿ ಬಣ್ಸಂಗಿರಿ ಬಂದಾಗೇನೋ ಅವ್ರು ಅಲ್ಲಿ ಪೂಜಾರಿಗಳು ಕೇಳ್ತಾರೆ, ಏನ್ರಿ ನಿಮ್ ಕುಂಕುಮ ಹಚ್ಚೋ ಬೇಡ, ಗುರ್ತಾಗೈತಿ ಕುಂಕುಮ ಹಚ್ಚಲಿಲ್ಲ ಅಂದ್ರೆ ಸಲ ಹಿಂಗ ಅಂಜಿಕೆ. ಜನರ ಅಂಜಿಕೆ ಯಾವಾಗ ಇರ್ತದೆ ಗೊತ್ತದನ? ನೀವು ಹುಷಾರಾಗಿ ಓಟ್ ಹಾಕ್ಲಕತ್ತ ತಿಳ್ಕೋರಿ. ಎಲ್ಲರೂ ಅಂಜಿ ಭಂಡಾರನೂ ಹಚ್ಕೋತಾರ, ಕುಂಕುಮನೂ ಹಚ್ಕೋತಾರ, ಕೇಸರಿ ತಪ್ಪುನೂ ಹಾಕೋತಾರ. ಮುಂದೆ ಅದೇ ನಮ್ಮ ಸಿದ್ದರಾಮಯ್ಯ ಸಾಬರ್ ತಪ್ಪಿದಾಗ
ಅವಾಗ ಖುಷಿ ಇರ್ತದೆ ಸಿದ್ದರಾಮಯ್ಯ ಅವ್ರ ಮುಖದ ಮ್ಯಾಗ ನಮ್ಮದೇನಿದೆ ಹಿಂಗೆ ತೊಗೊಂಡು ಪಾಪ ಬದಾಮಿ ನಮ್ಮ ಹಾಲು ಮತದವರು ಇದು ಹಾಕ್ತಾರೆ ಕಂಬಳಿ ಈಗ ನೋಡು ನಾವು ಕಂಬಳಿ ಹಾಕೊಂಡು ನಿನ್ನೆ ಒಂದು ಕುರಿ ಹೌದು ಓ ಕಂಬಳಿ ನಾನು ನಿನ್ನೆ ಯಾವ ಊರಾಗ ಮನೆ ನಾನು ಕಂಬಳಿ ಹಾಕಿ ಒಂದು ಕುರಿ ಮರಿ ಕೊಟ್ಟೆ ಅದಕ್ಕೂ ಸಿದ್ದರಾಮಯ್ಯ ಅಬ್ಜೆಕ್ಷನ್ ಕಂಬಳಿ ಯಾರಿಗೂ ಹಾಕ್ಬಾರ್ದು ನಮ್ದು ಅಟ್ಟೆ ರಿಸಲ್ಯೂಷನ್ ಚೆಕ್ಕವ್ರು ಆದ್ರೆ ಸಿದ್ದರಾಮಯ್ಯ ಗೊತ್ತಿಲ್ಲ ನಮ್ಮ ಮನೆ ದೇವರೇ ಅಮೋಕ್ಷಿತ ಅಡಿಕೆ ಅಮೋಕ್ಷಿತ ಜಾಲಗಿರಿ ಅಮೋಕ್ಷಿತ ನಮ್ಮ ಮನೆ ದೇವ್ರ ಅಲ್ಲೊಂದು ಕಾಗನೇ ಇರತ್ತೈತಿ ಅದು ಪೂಜಾರಿಗಳು ದೇವ್ರೆ ಅದು ನಮ್ಮ ಮನೆ ಲಕ್ಷ್ಮಿ ಮೊನ್ನೆ ನಾನು ಮಗನ ಲಗ್ನ ಮಾಡ್ಬೇಕಾದ್ರ ಅಮೋಕ್ಷಿದ್ದನ ಪಾಲ್ಕಿ ಲಕ್ಷ್ಮಿ ಪಾಲ್ಕಿ ಲಾಯನ್ ಪಾಲ್ಕಿ ತರಿಸಿ ಮೊದಲು ಎಲ್ಲ ಅಲ್ಲಿಂದ ಗುಗ್ಗಳ ಮಾಡ್ತಾರೆ ನಮ್ಮ ಮಗನ ಹಿರಿಯ ಮಗನ ಲಗ್ನ ಮಾಡಕ್ಕೆ ಅರ್ಕೆರೆ ಅಮೋಕ್ಷಿದ್ದು ಹೋಗಿ ಗುಗ್ಗಳ ಮಾಡಿ ಮೊದಲು ಮನೆ ದೇವ್ರನ್ನ ಶಾಂತ ಮಾಡ್ಬೇಕಂತ ಹೇಳಿದ್ರು ನಾವು ಅವ್ರಿಬ್ಬರು ಮನೆ ಕರ್ಕೊಂಡು ಬಂದು ಶಾಂತ ಮಾಡಿ ರಾತ್ರಿ ಎಲ್ಲ ಹಡ್ಕಿ ಆಡಿ ಮುಗಿದ್ಮೇಲೆ ಲಗ್ನ ಮಾಡಿ ನಾ ಪಂಚಮ ಸಾಗರ ನನ್ನ ಮನೆಯಾಗಿರೋದು ಪೂಜಾರಿಗಳು ದೇವರ ಜಾತಿಯಲ್ಲೈತ್ರಿ ಇವತ್ತು ಕನಕದಾಸರು ಅವರ ಭಕ್ತಿಗೆ ಮೆಚ್ಚಿ ಉಡುಪಿಯಾಗ ಕೃಷ್ಣ ಈ ಕಡೆ ಇದ್ದಾವ ಹಿಂಗೆ ಹೊಳ್ಳಿತ್ತಾನ ಅವ್ರ ಕಡೆ ಜಾತಿ ನೋಡ್ದಾನ ಕೃಷ್ಣ ಕನಕನ ಕಿಂಡಿ ಹತ್ತಾರ ಅದಕ್ಕೆ ಒಂದು ದಿಕ್ಕು ಚೇಂಜ್ ಮಾಡಿ ಒಬ್ಬ ಕೃಷ್ಣ ಭಗವಾನನೇ ನಿಂತಾಗ ಜಾತಿ ಎಲ್ಲೂ ಇಲ್ಲ ಅಂಬೇಡ್ಕರ್ ಈ ದೇಶಕ್ಕೆ ಸಂವಿಧಾನ ಬರೆದಂತ ಅಂಬೇಡ್ಕರ್ ಒಮ್ಮೆ ಹೇಳ್ತಾರೆ ಸಂವಿಧಾನ ಏನು ಪಾರ್ಲಿಮೆಂಟ್ ಪಾಸ್ ಆದ್ಮೇಲೆ ಒಂದು ಆಕಾಶವಾಣಿಗೆ ಒಂದು ಎಂಟ್ರಿ ಕೊಡ್ತಾರೆ ಅವಾಗ ಹೇಳ್ತಾರ ಭಾರತದಲ್ಲಿ ಈ ಬುದ್ಧಿಮತ್ತಿಗೆ ಭಕ್ತಿಗೆ ಜಾತಿ ಇಲ್ಲ ರಾಮಾಯಣ ಯಾರು ಬರೆದ್ರು ಮಹರ್ಷಿ ವಾಲ್ಮೀಕಿ ಬರೆದ್ರು ಅವ್ರು ಯಾರ ಸಮಾಜದವರು ಬ್ರಾಹ್ಮಣರು ಬರೆದಾರ ಮಹಾಭಾರತ ಯಾರು ಬರೆದ್ರು ವೇದವ್ಯಾಸರು ಅವ್ರ್ಯಾರು ನಮಗೆ ತಳವಾರ ಕಿವಿ ಗಂಗಾ ಮತಸ್ಥರು ಕೋಳಿ ಸಮಾಜ ಇತ್ತಲ್ಲ ಗಂಗಾ ಮತಸ್ಥರು ಸಮುದ್ರದಾಗ ಮೀನಾ ಇಡೋರು ಅಡಿಗೆ ನಾವು ನಡೆಸೋರ ಕಡೆ ಗಂಗಾ ಈಗ ಕರಾವಳಿ ಕೊಡೋದು ಗಂಗಾ ಮತಸ್ಥರ್ತಾರೆ ಇಲ್ಲಿ ನಾವು ವಾಲಿಕರ್ ಹತ್ತೀವಿ ತಳವಾರ ಸಮಾಜ ಹತ್ತೀವಿ ಅಂಬಿಗರ ಸಮಾಜ ಹತ್ತೀವಿ ಯಾರು ವೇದವ್ಯಾಸರು ಈ ದೇಶದ ಸಂವಿಧಾನ ಬರೆದವರು ಯಾರು ಬಾಬಾ ಸಾಹೇಬರು ಅವರು ಅತ್ಯಂತ ಕಲ್ಮಟ್ಟದಿಂದ ಬಂದಿತ್ತು ಶ್ರೇಷ್ಠ ಭಾರತದ ಸಂವಿಧಾನ ಬರೆದಾರಂದ್ರೆ ಈ ದೇಶನಾಗ ಜಾತಿಯಲ್ಲಿ ಅಂತ ನಾನು ಮುಖ್ಯ ಆಗ್ತೇವೆ ಅದಕ್ಕೆ ಜಾತಿ ಆದಂದ್ರೆ ನಮ್ಮ ತುಳಿದಾರ ಇದು ಎಷ್ಟು ವರ್ಷ ಹೇಳೋರು ಇದೇ ಅಂಬೇಡ್ಕರ್ ಅವರಿಗೆ ದಿಲ್ಲಿ ಒಳಗ ಅವ್ರು ತಿಳ್ಕೊಂಡ್ರೆ ಒಂದು 3 ಫೂಟ್ ಜಾಗ ಕೊಟ್ಟಿದ್ದೆ ಕಾಂಗ್ರೆಸ್ ಒಂದು ಸಂಭವ ಆ ಗಾಂಧೀಜಿಯ ನೆಹರೂಗ ಆ ರಾಜೀವ್ ಗಾಂಧಿಗೆ ಇಂದಿರಾ ಗಾಂಧಿಗೆ 100 ಎಕರೆ 200 ಎಕರೆ ಹೌದು ಗಾಂಧಿ ಗೆಟ್ಟದ ಹೇರಾಮತ್ ಬರ್ದಾರಲ್ಲ ನೋಡಲಿ ಕರೆಕ್ಟ್ ಅಂಬೇಡ್ಕರ್ ಹೇಳ್ತಾರ ಅವಾಗ ದಲಿತರಿಗೆ ಯಾರು ಕಾಂಗ್ರೆಸ್ಸಿಗೆ ಹೋಗ್ಬಾಡ್ರಿ ಕಾಂಗ್ರೆಸ್ ಒಂದು ಉರಿತುರ ಮನೆ ಅಲ್ಲಿ ದಲಿತರಿಗೆ ಎಂದೂ ನ್ಯಾಯ ಸಿಗೋದಿಲ್ಲ ಯಾರು ಹೇಳ್ಯಾರ ನಾ ಹೇಳಲ್ಲ ವಾಜಪೇಯಿ ಹೇಳಲ್ಲ ಅದ್ವಾನಿ ಹೇಳಲ್ಲ ನರೇಂದ್ರ ಮೋದಿ ಹೇಳಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ಯಾರ ಇನ್ನೊಂದು ಅಂಬೇಡ್ಕರ್ ಹೇಳ್ಯಾರ ಪಾರ್ಟಿಷನ್ ಅನ್ನು ಅವರ್ ಪಾಕಿಸ್ತಾನ ಒಂದು ಬುಕ್ ಐತಿ ಅಂಬೇಡ್ಕರ್ ಸ್ವಂತ ಬರೆದಿದ್ದು ಅದರ ಬಾಬಾ ಸಾಹೇಬ್ರು ಹೇಳ್ತಾರ ಈ ನೆಹರು ಗಾಂಧಿಗಳು ಅವ್ರ ಎಂದೂ ಹೊಂದಾಣಿಕೆ ಆಗಲಿಲ್ಲ ಸ್ವಾಮಿ ಗಾಂಧಿನ ಭೇಟಿ ಆಗಲಕ್ಕೆ ಹೋಗಿದ್ರು ಅಂಬೇಡ್ಕರ್ ಅವರು ಇವ್ನಿಗೆ ಮಹಾತ್ಮ ಅನ್ನುವಂಥದ್ದು ಯಾವುದೋ ಲಕ್ಷಣ ಕಾಣಿಸಿಲ್ಲ ಇವ್ನಿಗೆ ಯಾಕೆ ಮಹಾತ್ಮ ಅನ್ಬೇಕು ಅಂತ ಹೇಳಿದ್ರು ಒಳಗೊಂದದಾನ ಹೊರಗೊಂದನ ಯಾರು ಬಾಬಾ ಸಾಹೇಬ್ರು ಹೇಳ ಅವಾಗ ಮುಂದೆ ಇವರು ಯಾರ ದೇಶ ಹೊಡಿಬೇಕಂತ ಮಾಡೋದಲ್ಲ ಅವ್ರು ಪಾಕಿಸ್ತಾನ ಮೊಹಮ್ಮದ್ ಅಲಿ ಜೀನಾ ಮಾಡಿದ ಅವಾಗ ಒಡಿ ಮುಂದೆ ಏನ್ ಹೇಳ್ತಾರೆ ಅಂಬೇಡ್ಕರ್ ಒಂದು ಪುಸ್ತಕ ಬರ್ತಾರೆ ಪಾರ್ಟಿಷನ್ ಆಫ್ ಪಾಕಿಸ್ತಾನ ಅದ್ರಾಗ ಹೇಳ್ತಾರ ಭಾರತವನ್ನು ಇಬ್ಬಾಗ್ ಮಾಡೋದಾದ್ರೆ ಭಾರತದಲ್ಲಿರುವ ಕೊನೆಯ ಮುಸ್ಲಿಂ ಪಾಕಿಸ್ತಾನಕ್ಕೆ ಹೋಗ್ಬೇಕು ಪಾಕಿಸ್ತಾನದಾಗಿರುವ ಕೊನೆಯ ಹಿಂದೂ ಭಾರತಕ್ಕೆ ಬರಬೇಕು ಮುಂದದು ಎದಕ್ಕೆ ಹೇಳ್ತಾರ ಯಾಕಂದ್ರೆ ಇಸ್ಲಾಂದಲ್ಲಿ ಸಹೋದರ ಭಾವನೆ ಇಲ್ಲ ಅವರು ಜಾತಿಯವ್ರನ್ನ ಅಟ್ಟೆವ್ರು ಅಣ್ಣತಂದ್ರ ತಿಳ್ಕೊತಾರೆ ನಂಬರ್ 1 ಯಾವ ದೇಶದಾಗ ಅನ್ನ ತಿಂತಾರೋ ಯಾವ ದೇಶದ ನೀರು ಕುಡಿತಾರೋ
ಅದಕ್ಕೆ ನಿಷ್ಠೆ ಇಲ್ಲ, ಅವ್ರು ಬರೀ ತಮ್ಮ ಧರ್ಮಕ್ಕಷ್ಟೇ ನಿಷ್ಠೆ. ನಂಬರ್ 3, ಅವ್ರು ಎಲ್ಲಿವರೆಗೆ ಮುಸ್ಲಿಮರು ಈ ಭಾರತನಾಗ ಇರ್ತಾರೆ, ಭಾರತದಲ್ಲಿ ಶಾಂತಿ ಇರುವುದಿಲ್ಲ. ಇದು ಯಾರು ಹೇಳಿದ್ದು? ಇಟ್ಟು ದಿವಸ ಪುಕ್ಕ ಮುಚ್ಚಿಟ್ಟಿದ್ರೆ ನಮ್ಗೆ ಏನಾದ್ರು ಗೊತ್ತಿತ್ತು? ಅಂಬೇಡ್ಕರ್ ಭಾರತ ರತ್ನ ಕೊಟ್ಟರು ಅವರು. ವಾಜಪೇಯಿ ಅದ್ವಾನಿ ಅವರು, ಮೊರಾರ್ಜಿ ದೇಸಾಯಿ ಸರ್ಕಾರ ಇದ್ದಾಗ ಭಾರತ ರತ್ನ ಸಿಕ್ತು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಷ್ಟೇ ಅಲ್ಲ, ಇದಕ್ಕಿಂತ ನೀಚ ಕೆಲಸ ಅಂಬೇಡ್ಕರ್ ಅವ್ರ ಕೂಡ ಮಾಡಿದ್ದೇನೆಂದ್ರೆ, ದಿಲ್ಲಿ ಒಳಗ ಅವ್ರ ಕೊನೆ ಉಸಿರು ಹೇಳ್ತಾರೆ, ಜಾಗ ಕೊಡುದಿಲ್ಲ ಹೇಳ್ತಾರೆ. ಅವಾಗ ದಿಲ್ಲಿಯಿಂದ ಮುಂಬೈ ತರಬೇಕಾಗಿರ್ತದೆ, ವಿಮಾನ ಕೊಡೋದಿಲ್ಲ. ಅಂಬೇಡ್ಕರ್ ಮನೆಯಿಂದ ಒಂದು ಕಾರ್ ಇರ್ತದೆ, ಬರೀ 2,500 ರೂಪಾಯಿ ಕಾರ್ ಮಾರಿ ಇಂಡಿಯನ್ ಏರ್ಲೈನ್ಸ್ ರೊಕ್ಕ ತುಂಬಿ ಅಂಬೇಡ್ಕರ್ ಪ್ರಾಫೆಸರ್ ಇರ್ತಾರೆ, ಒಂದು ಚೌಪಾಟಿ ಒಳಗೆ ಅವ್ರನ್ನ ಅಗ್ನಿ ಸ್ಪರ್ಶ ಮಾಡ್ತಾರೆ. ಇವು ಎಲ್ಲರಿಗೂ ಮೋಸ ಮಾಡ್ಕೊಂಡು ಬಂದಾರ, ಈ ದೇಶದ ಜನರಿಗೂ ಮೋಸ ಮಾಡ್ಯಾರ. ಇವರು ಎಂದೂ ಅಂಬೇಡ್ಕರ್ ಅವ್ರದ್ದು ಪಾರ್ಲಿಮೆಂಟ್ ಫೋಟೋ ಇರಲಿಲ್ಲ. ಈಗ ಅಂಬೇಡ್ಕರ್ ಬಗ್ಗೆ ಬಹಳ ಜೋರು ಮಾತಾಡ್ತಾರೆ. ಇಂಥ ಒಂದು ಈಗ ಮೊದಲಿನಂಗಿಲ್ಲ, ಈಗ ಎಲ್ಲ ಜನರಿಗೆಲ್ಲ ಸೋಷಿಯಲ್ ಮೀಡಿಯಾ ಐತಿ, ಬುಕ್ಗಳು ಬಂದವು. ಗಾಂಧಿ ಸತ್ತಾಗ ಮೊನ್ನೆ ಲಾರ್ಡ್ ಮೌಂಟ್ ಬ್ಯಾಟನ್ ಮಗಳೊಂದು ಪುಸ್ತಕ ಬರೆದ. ಆಕೆ ತನ್ನ ಆತ್ಮಚರಿತ್ರೆ ಒಳಗ ದ ರಾಯಲ್ ಫ್ಯಾಮಿಲಿ ಅಂತ ಹೆಸರೈತಿ. ಏನ್ ಹೇಳ್ತಾಳಂದ್ರೆ, ಯಾರು ಲಾರ್ಡ್ ಮೌಂಟ್ ಬ್ಯಾಟನ್ ನಮ್ಮ ಕೊನೆಯ ಭಾರತದ ವೈಸ್ರಾಯ್, ಅವನ ಮಗಳು ಮೊನ್ನೆ ಒಂದು ಪುಸ್ತಕ ಬಿಡುಗಡೆ ಆಗಿದೆ. ಅದ್ರಾಗ ಹೇಳ್ತಾಳ, ಗಾಂಧಿ ಸತ್ತು ಅಲ್ಲಿ ಬಿದ್ದಿದ್ರು, ನೆಹರು ಇದ್ರಾಗ ನನ್ನ ಊರಿನ ಜೋಡ ರೂಮ್ನಾಗ ಮಜಾ ಮಾಡ್ಲಾಕತ್ತಿದ್ರು. ಸ್ವತಃ ಮಗಳೇ ಬಂದಾಳ, ಅಲ್ಲಿ ಪಾರ್ಲಿಮೆಂಟ್ನಾಗ ಚರ್ಚೆ ಆಯ್ತು. ಈ ರೀತಿ ದೇಶದ ಜೋಡ ಗದ್ದಾರಿ ಕೆಲಸ ಮಾಡೋದು. ಇವತ್ತು ನೋಡ್ರಿ ನಮ್ಮ ಸಿದ್ದರಾಮಯ್ಯ ಬಾಯಿ ತೆಗೆದ್ರೆ ಬರೀ ಅಲ್ಪಸಂಖ್ಯಾತರು ಮತ್ತೆ ಹಿಂದುಳಿದವ್ರು ದಲಿತರು. ಇವತ್ತು ನೋಡ್ರಿ ಆ ವಾಲ್ಮೀಕಿ ಹಗರಣ 185 ಕೋಟಿ ರೂಪಾಯಿ ಯಾವತ್ತ ನೋಡಾದ್ರು ಬಿಡ್ರಿ. ವಾಲ್ಮೀಕಿ, ಭೂಮಿ ಒಡ್ರ ನಿಗಮದ ಬಂಜಾರದ ಹಗರಣ ಎಲ್ಲ ಇಷ್ಟು ದಲಿತರು ರೊಕ್ಕ 40,000 ಕೋಟಿ ರೂಪಾಯಿ ಇದು ಮಾಡ್ಯಾರ. ಈ ರೀತಿ ಇವತ್ತ ಈ ಒಂದು ವ್ಯವಸ್ಥೆಯೊಳಗ ಸಿದ್ದರಾಮಯ್ಯನವರು ನಾಳೆ 9ನೇ ತಾರೀಕು ಮೇ 9ಕ್ಕೆ ಇರ್ತಾರೋ ಇಲ್ಲೋ ಗೊತ್ತಿಲ್ಲ. ಅವ್ನು ತೆಗಿಬೇಕಂತ ಅಲ್ಲಿ ಡಿ ಕೆ ಶಿವಕುಮಾರ್ 2 ಬೀಳೆ ತಮ್ಮ ಬೇರು ಬೈಲ್ ಬರ್ತಾರೆ, 2 ಪತ್ರ ಅವನಿಗೆ ಅನುಕೂಲ ಆಗ್ತದೆ. ಪಾಪ ಸಿದ್ದರಾಮಯ್ಯ ಏನಾರು ಮಾಡಿ ಬಾಗಲಕೋಟೆ ಉಳಿಸೋಬೇಕಂತ ಇವ್ರ ಪ್ರಯತ್ನ. ಈಗ ಹೆಂಗಾಗೈತೆ ಅಂದ್ರೆ ಅವ್ರ ಜಗಳದಾಗ ಇವತ್ತು ಜಮೀರ್ ಸಾಬ್ ಬಂದಾನಂತಿದ್ದೆ. ಅವನೇ ಈ ವಕಫದ ಆಸ್ತಿ ನನಗೆ ಅವನಿಗೆ ಜಗಳ ಚಾಲು ಆಗಿದೆ ಅಲ್ಲೇ. ಅಮಾರ ನಿಮ್ಮ ಅಪ್ಪನ ಐತೆ ಭಾರತ ನಮಗೈತಿ. ಈ ಒಂದೊಂದು ಇಂಚು ಭಾರತದ ಭೂಮಿ ಹಿಂದೂ ಉಳಿದೈತಿ. ನಿಮ್ಗೆ ಕೊಟ್ಟಿವ ಮಕ್ಕಳೇ 47 ಅక్కడ ಹೋಗಿ ಮಕ್ಕಳಲ್ಲಿ ₹1 ನಿಮ್ಗೆ 1 ಇಂಚು ಜಾಗ ಇಲ್ಲ. ಬಹಳ ಹಾರಾಡದವ जमीन मत हम किधर से आएंगे, गुलबर्गा जाएंगे, बीजापुर को आएंगे, हमारा पूरा वक़्फ़ को हम लेंगे. ವಿಧಾನಸಭಾದಾಗ ನನಗೊಂದು ಜಗಳ ಆಯಿತು. ಬಿಜಾಪುರನ ಒಂದು ದೊಡ್ಡ ಹೋರಾಟ ಮಾಡಿದ್ದೀವಿ. ಅವತ್ತ ದಿಲ್ಲಿದಿಂದ ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿ ಚೇರ್ಮನ್ ಜಗದಾಂಬಿಕಾ ಪಾಲ್ ಬಿಜಾಪುರ ಬಂದರು. ಅವರಿಗೂ ಗುರ್ತಿಲ್ಲ ಕಾನೂನು ಇಟ್ಕಾಕೈತಿ. ಅದು ಹೆಂಗೈತಿ ಗುರ್ತೈತೆ ಎಲ್ಲ ಕಾನೂನು. ಈಗ ಅವ ವಕಫದ ಇವ ಸಿಒ ಇರ್ತಲ್ಲ ಬಂದು ಅವನಿಗೆ ಕಣ್ಣಿ ತೆಗೆದೆಲ್ಲ ವಕಫ ಅಂದ್ರೆ ವಕಫೆ ಕೋರ್ಟ್ನಾಗ ಚಾಲೆಂಜ್ ಮಾಡ್ಲಾರ್ದಂಗೆ ಇತ್ತು. ರೈತರು ಪಾಪ ಸಾವಿರಾರು ಎಕರೆ ವಕಫ್ ಬರೀ ಹೋಗೋಣ ಗೋಜಾಯಿಸ್ಬಿಡೋರು. ಕರ್ನಾಟಕ ವಕಫ್ ಬೋರ್ಡ್ ಸುನ್ನಿ ಬೆಂಗಳೂರು ಇವರ ಆಸ್ತಿ ಈಗೆಲ್ಲ ತೆಗೆದ್ರು ಮತ್ತೆ ನಾಟಕ ಮಾಡಿದ್ರು. ನಿನ್ನೆ ಮತ್ತೊಂದು PL ಹಾಕಿನಿ. ಇನ್ನೊಂದು ವಾರ ನೋಡಕ್ಕೆ ಜಡ್ಜ್ಮೆಂಟ್ ಹಿಂಗೆ ಬರ್ತೈತಿ. ಅವನ್ನೆಲ್ಲಾರು ಜೈಲಿಗೆ ಹಾಕುವಂತ ಜಡ್ಜ್ಮೆಂಟ್ ಮಾಡುವಂತ ಪ್ರಯತ್ನ ಮಾಡಕತ್ತೀವಿ ನಾವು ಅಂತ ಹೇಳಿ ಯಾರಿದು ಏನಂದ್ರೆ ಇದು ಕದಾಂಪುರ್ RC ಸಿಗುಂಡಿ LT ಇವರು ಹೌದು. ಇವತ್ತ ಇದೈತಲ್ರಿ ಇಲ್ಲ ದಯವಿಟ್ಟು ಕ್ಷಮಿಸ್ರಿ. ಯಾಕಂದ್ರೆ ಇನ್ನೂ ಸಮ್ಮತಿಯಾಗೈತಿ. ಯಾಕಂದ್ರೆ ಮೊನ್ನೆ ಸಿದ್ದರಾಮಯ್ಯ ಬಂದಿದ್ರು, 700-800 ಮಂದಿ ಕೂತಿದ್ರು ತಂದಿದ್ರು.
ನಮ್ದು ಶಿರೂರದಾಗ ಒಂದು 10,000 ಮಂದಿ ಕೂಡಿ ಮೆರವಣಿಗೆ ನಡೆದಿತ್ತು. ಈ ಪೊಲೀಸರು ಹೇಳಿದ್ರು, ಸರ್ ಅಲ್ಲಿ ಯತ್ನಾಳ್ ಭಾಳ ಜೋರು ನಡೆದದ್ದು ಜಾತ್ರೆ, ರೋಡ್ ಎಲ್ಲ ಬಂದಾಗೈತಿ, ಅದಕ್ಕೆ ಹಿಂಗೆ ಒಳಗಿಂದ ಹೋಗುಂದ್ರಿ ಅಂದ್ರೆ ಒಳಗಿಂದ ಹೋಗ್ಬಾರ್ದು. ನಾವು ಮೇನ್ ರೋಡ್ನಾಗೆ ನಮ್ಮ ಹುಡುಗರು ಸುಮ್ ಕುಂಡಿರ್ಬೇಕಲ್ಲ. ಅವರೆಲ್ಲ ಪಾಪ ಪೊಲೀಸರು ಮತ್ತು ಅವ್ರು ಕರ್ತವ್ಯ ಐತಲ್ಲ, CM ಸಾಹೇಬ್ ಬರ್ತಾ ಇದ್ರೆ ರೋಡ್ ಖುಲ್ಲಾ ಮಾಡೋಣ ಅಂತ 2028 CM ನಮ್ಮ ಊರಾಗ ಬಂದಾಗ ಈ ಮಂದಿ ಸರಿ ಇಲ್ಲ ಕೇಳಿ ಪಾಪ ಅವರೇ ಮುಖ್ಯಮಂತ್ರಿಗಳೇ ಚೇಂಜ್ ಮಾಡಿಕೊಂಡು ಈಗ ಕಮಕ್ಯಾಗ ಮತ್ತ ಜಂಗಿ ನಿಕಾಲಿ ಕುಸ್ತಿ ಐತಿ. ಅದಕ್ಕೆ ನಾವು ಹೋಗ್ತೇನೆ, ನೀವೆಲ್ಲರೂ ಕೂಡಿ ಚರಂತಿ ಮಟ್ರಿಗೆ 9ನೇ ತಾರೀಕಿಗೆ ಕಮಲ್ ಹೂವ 2ನೇ ಅನುಕ್ರಮ ನಂಬರ್ ಕಾಯಿನ್ ಕಳಿಸ್ರಿ, ಚರಂತಿ ಮಠ ಸ್ವಾಮಿ ಹತ್ಕೊಂಡು ಕಳಿಸ್ರಿ, ಸಿದ್ದರಾಮಯ್ಯನ ದಿದ್ದಿಗೆ ಹಾರಿಸಿ ಬಿಡ್ರತ್ ಕೇಳ್ಕೊಂಡು ನಾನು ಮಾತು ಮುಗಿಸ್ತೇನೆ. ಜೈ ಹಿಂದ್.